ಹಲೋ ಎವ್ರಿವನ್. 54ನೇ ಪ್ರಶ್ನೆಯನ್ನ ನೋಡೋಣ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಆಗುತ್ತದೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಸೊ ತಂದೆಯ ವಯಸ್ಸನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ಸೊ ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ಇದು ನಮ್ಮ ಮೊದಲನೇ ಸಮೀಕರಣ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ ಅಂದ್ರೆ 5 ವರ್ಷಗಳ ನಂತರ x+5 ಆಗತ್ತೆ ತಂದೆ ವಯಸ್ಸು, ಹಾಗೆ ಮಗನ ವಯಸ್ಸು ಕೂಡ y+5 ಆಗಿರುತ್ತೆ. ಇವುಗಳ ಗುಣಲಬ್ಧ 400ಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಸೊ x+5 5 ವರ್ಷದ ನಂತರ, ಹಾಗೆ y+5 5 ವರ್ಷದ ನಂತರ ಮಗನ ವಯಸ್ಸು. ನಾವಿಲ್ಲಿ x ಜಾಗದಲ್ಲಿ y+30 ಹಾಕಬಹುದು, ಯಾಕಂದ್ರೆ x ಸಮ y+30. ಸೊ +5 ಗುಣಿಸು y+5 ಸಮ 400 ಅಂತ ಆಗತ್ತೆ. ಸೊ ಇದು y+35 ಗುಣಿಸು y+5 ಸಮ 400. y ಇಂಟು y+5 ಪ್ಲಸ್ 35 ಇಂಟು y+5 ಸಮ 400 ಅಂತ ಆಗತ್ತೆ. ಸೊ ಈಗ ಗುಣಾಕಾರವನ್ನ ಮಾಡಿದ್ರೆ y² ಪ್ಲಸ್ 5y ಪ್ಲಸ್ 35y ಪ್ಲಸ್ 175 ಮೈನಸ್ 400 ಸಮ 0. ಇಲ್ಲಿಂದ ನಮಗೆ ಸಿಗೋ ಸಮೀಕರಣ ಏನು? y² ಪ್ಲಸ್ 40y ಮೈನಸ್ 400ರಲ್ಲಿ 175 ಹೋದ್ರೆ 225 ಸಿಗತ್ತೆ, ಸಮ 0. ಈಗ ನಾವು ಮಧ್ಯಪದ ವಿಭಜನೆಯನ್ನ ಮಾಡಿ ನಮ್ಗೆ ವರ್ಗ ಸಮೀಕರಣ ಸಿಕ್ಕಿದೆ. ಇಲ್ಲಿ ಮಧ್ಯಪದ ವಿಭಜನೆಯನ್ನ ಮಾಡೋ ಮೂಲಕ ನಾವು ಈ ಬೆಲೆಗಳನ್ನ ಕಂಡುಹಿಡಿಯಬಹುದು. ಆದ್ರೆ 225 ನಾವು ಹೇಗೆ ಮಧ್ಯಪದ ವಿಭಜನೆ ಮಾಡೋದು ಅಂತ ನೋಡೋದಿದ್ರೆ ಅದರ ಅಪವರ್ತನವನ್ನ ನೋಡೋಣ. 5 4 45, 5 225 ಆಗಿರುತ್ತೆ. ಸೊ 45 ಮತ್ತೆ 5ರಿಂದ ಭಾಗ ಮಾಡಿದ್ರೆ 9 ಸಿಗತ್ತೆ. 3 3 9, 3 1 3. ಸೊ 5 ಗುಣಿಸು 5 ಗುಣಿಸು 3 ಗುಣಿಸು 3 ಇದು ಅಪವರ್ತನ ಆಗಿದೆ. ಸೊ ನಾವಿದನ್ನ 2 ಸಂಖ್ಯೆಗಳ ಗುಣಲಬ್ಧವಾಗಿ ಇಡಬೇಕು. ಯಾವ 2 ಸಂಖ್ಯೆ ಅಂತ ಅಂದ್ರೆ ಅವುಗಳ ಮೊತ್ತ ನಮ್ಗೆ 40 ಬರಬೇಕು, ಹಾಗೆ ಗುಣಲಬ್ಧ 225 ಬರುವ ರೀತಿಯಲ್ಲಿ. 5 5 25, 25 3 75 ಮತ್ತೆ 3 ಇಟ್ರೆ ನಮ್ಗೆ 40 ಸಿಗೋದಿಲ್ಲ. ಅದೇ 3 3 9, 9 5 45, 45 ಮತ್ತೆ 5 ಆಗಿ ಇಟ್ರೆ ಆಗ +45 ಮೈನಸ್ 5 ಇವುಗಳ ಗುಣಲಬ್ಧ 225 ಸಿಗತ್ತೆ, ಹಾಗೆ ಅವುಗಳ ಮೊತ್ತ ನಮ್ಗೆ +40 ಸಿಗತ್ತೆ. ಸೊ ಮಧ್ಯಪದ ವಿಭಜನೆ ಹೇಗೆ ಮಾಡೋದು? +45y ಮೈನಸ್ 5y ಮೈನಸ್ 225 ಸಮ 0. ಸೊ y ಸಾಮಾನ್ಯ ಪದ ಆದ್ರೆ -5y ಪ್ಲಸ್ 45 ಸಮ 0. ಸೊ y -5 ಹಾಗೆ y ಪ್ಲಸ್ 45 ಅಪವರ್ತನಗಳು. ಸೊ y ಸಮ 5 ಅಂತ ನಮ್ಗೆ ಈ ಸಮೀಕರಣದಿಂದ ಸಿಕ್ಕಿದ್ರೆ y ಸಮ -45 -45 ಅಂತ ಎರಡನೇ ಸಮೀಕರಣದಿಂದ ಸಿಗ್ತಾ ಇದೆ. ಆದ್ರೆ ಇಲ್ಲಿ
ನಾವು ಕಂಡು ಹಿಡಿದಿರೋದು ವಯಸ್ಸು ಆಗಿರೋದ್ರಿಂದ ಅದು ಋಣ ಪೂರ್ಣಾಂಕ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧನ ಪೂರ್ಣಾಂಕವನ್ನ ಮಾತ್ರ ನಾವು ಗಣನೆಗೆ ತಗೊಳ್ಬೇಕು. ಸೊ y ಸಮ 5 ಅನ್ನೋದು ಒಂದು ಬೆಲೆ ಆದ್ರೆ x ಏನು y ಪ್ಲಸ್ 30 ಆಗಿದೆ. ಹಾಗಾಗಿ x ಸಮ 5 ಪ್ಲಸ್ 30. ಸೊ x ನ ಬೆಲೆ 35 ಆಗಿರುತ್ತೆ. ಸೊ x ಬೆಲೆ 35 ಹಾಗೆ y ಬೆಲೆ 5 ಅನ್ನೋದು ನಮ್ಗಿಲ್ಲಿ ಸಿಕ್ಕಿರುವಂತಹ ಬೆಲೆಗಳಾಗಿದೆ.